ಇನ್ನು ಮೈಸೂರು ಸಂಸದ ಯದುವೀರ್ ಒಡೆಯರ್ ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ಆಯ್ತಲ್ಲ, ಈ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಸಂಸದ ಯದುವೀರ್ ಒಡೆಯರ್ ಕಿಡಿಕಾರಿದ್ದಾರೆ. ಸರ್ಕಾರ ತಂತ್ರಗಾರಿಕೆ ಮಾಡಲಿ, ನಾವು ನಮ್ಮ ಕೆಲಸವನ್ನ ಮಾಡ್ತೀವಿ. ಮೊದಲು ಕಾನೂನನ್ನು ಉಲ್ಲಂಘಿಸಿದವರು ಯಾರು? ಪೊಲೀಸರಿಗೆ ರಕ್ಷಣೆ ಇಲ್ಲ ಅಂತಲೇ ನಾವು ಇವೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಕಿಡಿಗೇಡಿಗಳಿಗೆ ಭಯ ತೋರಿಸುವ ಬದಲು ಇಲ್ಲಿ ಉಲ್ಟಾ ಆಗಿದೆ ಅಂತ ಸರ್ಕಾರದ ನಡೆಯ ವಿರುದ್ಧ ಯದುವೀರ್ ಒಡೆಯರ್ ಕಿಡಿಕಾರಿದ್ದಾರೆ. ಕಾನೂನು ವೈಲೇಟ್ ಮಾಡಿದ ಮೂಲ ಯಾರು? ಪೊಲೀಸರ ಬಗ್ಗೆ ಅವರ ರಕ್ಷಣೆಗಾಗಿ ಯಾರು ನಿಲ್ಕೋಬೇಕಾಗಿದೆ? ನಾವು ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷ ಆಗಿ ನಮ್ಮ ಕೆಲಸ ನಾವು ಮಾಡಬೇಕಾಗಿದೆ. ನಮ್ಮ ಕೆಲಸ ನಾವು ಮಾಡಬೇಕು. ಸತ್ಯ, ಅದು ಅವ್ರ ಆಡಳಿತ ಅವ್ರ ಕೈಯಲ್ಲಿದೆ. ಆದರೆ ಹಿಂದೆ ನಡೆದಿದ್ದ ಘಟನೆ ಎಲ್ಲರೂ ಅದರ ಮಾಹಿತಿ ಇದ್ದೇ ಇದೆ. ಸೊ ನಾವು ನಮ್ಮ ಕೆಲಸ ಮಾಡಬೇಕಾಗಿದೆ. ಪೊಲೀಸರ ರಕ್ಷಣೆಗೋಸ್ಕರ ನಾವು ಇದ್ದೇ ಇರಬೇಕು. ಇಲ್ಲಿ ಒಂದೇ ಅಲ್ಲ, ಗೋಣಿಕೊಪ್ಪಲ್ಲೂ ಸಹ ಒಂದು ಪ್ರಕರಣ ನಡೆದಿದೆ. ಅಲ್ಲಿ ಕಾಂಗ್ರೆಸ್ಸಿನ ಯುವ ಮೋರ್ಚಾದ ಉಪಾಧ್ಯಕ್ಷರು ಸಹ ಒಂದು ಪೊಲೀಸ್ ಮೇಲೆ ಒಂದು ದಾಳಿ ಮಾಡಿದ್ದಾರೆ. ಅವ್ರ ಬಗ್ಗೆನೂ ಏನೂ ಕ್ರಮ ತಗೊಂಡಿಲ್ಲ. ಇಂಥ ಕಾಕಿ ಏನು ಯೂನಿಫಾರ್ಮ್ ಇದೆ, ಅದ್ರ ಬಗ್ಗೆ ಸಾಮಾನ್ಯರಿಗೆ ಒಂದು ಗೌರವ ಇರಬೇಕು, ಒಂದು ವಿಶ್ವಾಸ ಇರಬೇಕು. ಈ ಕಿಡಿಗೇಡಿಗಳಿಗೆ ಅವರು ಭಯ ತುಂಬಿಸ್ಬೇಕು ಅಂಥದ್ದು ಕೆಲಸ ಇದೆ. ಈಗ ಆಪೋಸಿಟ್ ಆಗ್ತಾ ಇದೆ. ಅವರ ರಕ್ಷಣೆಗಾಗಿ ನಾವೆಲ್ಲರೂ ನಿಂತ್ಕೊಂಡು ಪೊಲೀಸರ ಬಗ್ಗೆ ಒಂದು ಅವರ ಒಂದು ಹಿತಕ್ಕಾಗಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷ ಆಗಿ ನಾವು ಕೂಡ ಕೆಲಸ ಮಾಡಬೇಕಾಗಿರೋ ಸಮಯದಲ್ಲಿ ನಮಗೆ ರಕ್ಷಣೆ ಕೊಡಬೇಕಾಗಿರೋ ಕೆಲಸ ಆಗ್ತಾ ಇಲ್ಲ. ಈ ಕಿಡಿಗೇಡಿಗಳಿಗೆ ರಕ್ಷಣೆ ಕೊಡುವಂಥದ್ದು ಕೆಲಸ ಆಗ್ತಾ ಇದೆ. ಕಾನೂನು ವೈಲೇಟ್ ಮಾಡಿದ ಮೂಲ ಯಾರು? ಪೊಲೀಸರ ಬಗ್ಗೆ ಅವರ ರಕ್ಷಣೆಗಾಗಿ ಯಾರು ನಿಲ್ಕೋಬೇಕಾಗಿದೆ?